ಥ್ಯಾಂಕ್ಸ್ ಅಮ್ಮ. ಇಷ್ಟು ದಿನ ನೀವಿಬ್ರು ನಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇನ್ನು ಮುಂದೆ ನಮ್ಮಿಂದ ಯಾವ ತೊಂದರೆನೂ ಆಗಲ್ಲ. ನಾವು ಎಲ್ಗೊಮ್ಮೆ ಹೋಗ್ತಿದ್ದೀವಿ. ಎಲ್ಲಿಗೆ ಅಂತ ಗೊತ್ತಿಲ್ಲ ಪುಟ್ಟ, ಆದ್ರೆ ಮರ್ಯಾದೆ ಇಲ್ದೇ ಇರೋ ಜಾಗದಲ್ಲಿ ಒಂದು ಕ್ಷಣನೂ ಇರಬಾರ್ದು. ಅಕ್ಕ ಸುಮ್ಮನೆ ಅಕ್ಕ, ಏನೇನು ಮಾತಾಡ್ಬೇಡ ನೀನು. ಬೇಡಪ್ಪ ಬೇಡ, ಇಷ್ಟು ದಿನ ಇಲ್ಲಿದ್ದು ಆಗಿರೋದೇ ಸಾಕು. ಇನ್ನು ಏನೇನೋ ಅನಿಸ್ಕೊಳ್ಳೋ ಆಸೆ ನನ್ಗಿಲ್ಲ. ತ್ರಿಪುರ, ಯಾಕೆ ಈ ಸಣ್ಣ ವಿಷಯನ ಹಿಂಗೆ ಮಾಡ್ತಿದ್ಯಾ? ಅಂಥದ್ದೇನು ಹೇಳಬಾರ್ದು ಹೇಳ್ದೆ ನಾನೀಗ? ಇಲ್ಲಮ್ಮ, ನೀನೇನ್ ತಪ್ಪು ಹೇಳಲಿಲ್ಲ, ಎಲ್ಲ ನಂದೇ ತಪ್ಪು. ಆದ್ರೆ ಇನ್ಮೇಲೆ ನಿನಗೆ ಯಾವ ತೊಂದರೆನೂ ಆಗಲ್ಲ. ನಾನು ಹೋಗ್ತೀನಿ. ಬಾಪುಟ್ಟಿ. ತ್ರಿಪುರ, ಮಗುನ್ ಕೈ ಇಳಿಸು. ಮಗುನ್ ಇಳಿಸು ಒಂದೇ. ದಿವ್ಯಾ, ಸಿರಿನ್ ಕರ್ಕೊಂಡು ಹೊರಗಡೆ ಹೋಗೆ. ಬಾಯಿಗೆ ಬಂದಾಗ ಮಾತಾಡ್ಕೊಂಡು ಬೇಕಾದಾಗ ಆಡ್ಕೊಂಡು ನೀವೆಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ? ತ್ರಿಪುರ, ನೀನು ಈ ಮನೆ ಮಗಳು. ಯಾರು ಏನೇ ಅಂದ್ರು ಮನೆ ಬಿಟ್ಟು ಹೋಗ್ತೀನಿ ಅಂತ ನಿನ್ನ ಬಾಯಿಂದ ಇನ್ನೊಂದ್ಸಲ ಬರಬಾರ್ದು. ಅರ್ಥ ಆಯ್ತಾ? ನೀನು ಅಷ್ಟೇ ಕಡೆ. ಇನ್ನೊಂದ್ಸಲ ಮಾತನಾಡೋಕ್ ಮುಂಚೆ 10 ಸಲ ಯೋಚನೆ ಮಾಡು. ನಮ್ಮ ಮಾತು ಇನ್ನೊಬ್ಬರಿಗೆ ನೋವಾಗಬಾರ್ದು. ನಿಮಗೆ ಮಾಡಕ್ಕೇನು ಕೆಲಸ ಇಲ್ವಾ? ಹೋಗಿ ಒಳಗೆ. ಅಕ್ಕನ ಕರ್ಕೊಂಡು ನೀನು ಒಳಗೆ ಹೋಗೋ. ಪಾರೆ, ಸಾಕು, ಅಳ್ಬೇಡಮ್ಮ, ಸುಮ್ಮನಿರು. ಆಯಿಂಟ್ಮೆಂಟ್ ಹಚ್ಚಿದ್ದೀನಿ, ಬೆಳಗ್ಗೆ ಅಷ್ಟಲ್ಲಿ ನೋವು ಕಡಿಮೆ ಆಗುತ್ತೆ. ಈಗಲೇ ಮಲ್ಕೊಂಬಿಡ್ಬೇಡಿ, ಆಯಿಂಟ್ಮೆಂಟು ಬೆಡ್ಗೆಲ್ಲ ಆಗುತ್ತೆ. ನಾನು ಹೋಗಿ ನೀರು ತರ್ತೀನಿ. ಒಂದು ನಿಮಿಷ, ನೀರು ಆಮೇಲೆ ಕುಡಿದ್ರೆ ಆಯಿತು. ನಾವು ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡ್ಬೋದಲ್ವಾ? ಯಾಕೆ ಹಾಗೆ ನೋಡ್ತಿದ್ದೀರಾ? ನಿಜ ಹೇಳ, ನನಗೀಗಲೂ ನೀನು ನನ್ನ ಲೈಫಲ್ಲಿ ಬಂದಿದೆಯಾ ಅಂತ ನಂಬೋದಕ್ಕೆ ಆಗ್ತಾಯಿಲ್ಲ. ನೀನು ನೋಡ್ತಾ ಇದ್ರೆ ನಾನು ಎಷ್ಟು ಲಕ್ಕಿ ಅಂತ ಅನಿಸುತ್ತೆ. ಹೇಳ್ರಿ, ಒಂದು ನಿಮಿಷ. ಏನಾಯ್ತು? ಇದಕ್ಕೂ ಏನಾದರೂ ಕಂಡೀಷನ್ ಇದೆಯಾ? ಅಯ್ಯೋ, ಕಂಡೀಷನ್ ಅಂತೇನೂ ಇಲ್ಲ. ಆದರೆ ನಾವೀಗಲೇ ಹತ್ರ ಆಗೋದು ಬೇಡ ಅಂತನಾ? ಹಾಗಲ್ಲ, ಸಂಪ್ರದಾಯದ ಪ್ರಕಾರ ಫಸ್ಟ್ ನೈಟ್ ಗಂಡಿನ ಮನೇಲೇ ಆಗೋದು ಶಾಸ್ತ್ರ ಅಲ್ವಾ. ಮುಹೂರ್ತ ಇಟ್ಟು ಪದ್ಧತಿ ಪ್ರಕಾರ ಆದ್ರೇನೆ ಚೆನ್ನಾಗಿರುತ್ತೆ. ಹೌದೌದು, ಶಾಸ್ತ್ರದ ಪ್ರಕಾರನೇ ಎಲ್ಲ ಆಗಬೇಕು. ಮುಹೂರ್ತ ಅಂತೂ ವೆರಿ ವೆರಿ ಇಂಪಾರ್ಟೆಂಟು. ನಿಜ ನಿಜ ನಿಜ. ಅಲ್ಲ, ನಿಮ್ಗೆ ಓಕೆ ಅಲ್ವಾ? ಅಯ್ಯ, ನನಗೆ ಓಕೆನೇ ಅಲ್ವಾ, ಬಿಟ್ಬಿಡು. ಮುಹೂರ್ತ ಇಂಪಾರ್ಟೆಂಟು, ಅದ್ರ ಪ್ರಕಾರನೇ ಎಲ್ಲ ನಡಿಬೇಕು. ಸರಿ, ಹಾಗಿದ್ರೆ ಮಲ್ಗನ್ನ. ಮಲ್ಗೋದೆ, ಅದನ್ನ ಬಿಟ್ಟು ಬೇರೆ ದಾರಿ ಏನಾದ್ರು ಇದೆಯಾ? ಏನಿಲ್ಲ.